ಇಲ್ಲಿ ಯಾರು ಹಿಂದೂ ಮುಸಲ್ಮಾನ್ ಯಾರೂ ಬೇರೆ ಇರಲ್ಲ. ನಾವೇ ಜಗಳ ಆಡ್ಕೊಂಡು ರಾಜಕೀಯ ಲಾಭಕ್ಕೋಸ್ಕರ ಅವರೆಲ್ಲ ಜಗಳ ಆಡ್ತಿದ್ದಾರೆ. ನಾವೊಂದು ಸ್ವಲ್ಪ ವಿದ್ಯಾವಂತರು, ಸ್ವಲ್ಪ ಆಲೋಚನೆ ಮಾಡಿ ವಿದ್ಯಾವಂತರೇ. ಸುಮ್ಮನೆ ಜಾತಿ ಪಾತಿ ಅಂತಂದು ಯಾಕೆ ಗುದ್ದಾಡೋದು? ಎಲ್ಲರೂ ಒಂದೇ, ಭಾರತ ಎಲ್ಲರಿಗೂ ಸೇರುತ್ತೆ. ಒಂದೇ ಮಾತರಂ ಅಂತ ಎಲ್ಲ ಹಿಂದೂ ಮುಸ್ಲಿಮ್ ಎಲ್ಲರೂ ಕಲಿತು, ಕ್ರಿಶ್ಚಿಯನ್ ಎಲ್ಲರೂ ಕಲಿತು ಶಾಲೆಯಲ್ಲಿ ಜನಗಣಮನ ಹೇಳ್ತೀವಿ. ಈಗ ಯಾಕೆ ಬಂತು? ಇಷ್ಟು ದಿನ ಇರೋದು ಹಿಂದೂ ಮುಸ್ಲಿಮ್ ಜಗಳ ಈಗ ಯಾಕೆ ಬಂತು? 78ನೇ ಮುಗಿಸ್ಬಿಟ್ಟಿವಿ ಆಗಲೇ ಸ್ವಾತಂತ್ರ್ಯ. ಈಗ ಯಾಕೆ ಬರ್ತಿದೆ? ನಮ್ಮ ತಪ್ಪು ಯಾರೋ ಕಿಡಿಗೇಡಿ ಮಾಡೋ ದುಷ್ಟೇ ಇದಕ್ಕೆ ನಾವೆಲ್ಲರೂ ಬಲಿ ಆಗ್ತೀವಿ. ಸ್ವಲ್ಪ ಅರ್ಥ ಮಾಡ್ಕೊರಿ. ನೀವೆಲ್ಲ ತಿಳಿದ್ರಿ. ನನಗೆ ವಿಡಿಯೋ ಮಾಡೋಕ್ಕೂ ಬರೋಂಗಿಲ್ಲ. ಎಲ್ಲ ನೋಡಿ ಬೇಜಾರಾಗಿದೆ. ಇವರು ಟಿ ವಿಯವ್ರಿಗಂತರೂ ಕೆಲಸನೇ ಇಲ್ಲ. ಅವರೆಲ್ಲ ಇಲ್ಲದ್ದೇ ಇದ್ದಿದ್ದು ಅವ್ರ ಸಂಸಾರ ಹಿಂಗಾಯ್ತು, ಇವ್ರ ಸಂಸಾರ ಹಿಂಗಾಯ್ತು, ಅದನ್ನೇ ತಾಸುಗಟ್ಟಲೆ ತೋರಿಸ್ತಾರೆ. ಲೈವ್ ಚಾನಲ್ ನೋಡೋಂಗೆ ಆಗಂಗಿಲ್ಲ. ನೋಡಿ ಹುಚ್ಚರಾಗ್ಬಿಡ್ತಾರೆ. ಚೆನ್ನಾಗಿದ್ದು ಸಂಸಾರ ಹೊಡೆಯೋ ಮಂದಿ ಭಾಳ ಇದ್ದಾರೆ. ಈಗ ಸ್ವಲ್ಪ ಅರ್ಥ ಮಾಡ್ಕೊರಿ. ನಿಮ್ಮ ಪಾಡಿಗೆ ನೀವಿರ್ರಿ. ಫೋನ್ನೇ ಬಿಟ್ಬಿಟ್ರಿ. ಫಸ್ಟ್ ಫೋನ್ ಬಿಟ್ಟು ನೆಮ್ಮದಿಯಾಗಿ ಮೊದಲು ಹೆಂಗಿದ್ರೆ ಹಂಗಿದ್ದು ಬಿಡ್ರಿ. ವಾತಾವರಣ ಚೆನ್ನಾಗೈತೆ, ಈಗ ಉಳಿಸ್ಕೋಬೇಕು. ಈಗ ನೇಪಾಳ ಆಗಿದೆಯಲ್ಲ, ಆ ಪರಿಸ್ಥಿತಿ ಇಲ್ಲಿ ಆಗಬಾರ್ದು. ನೇಪಾಳದಲ್ಲಿ ಏನಾಗಿದೆ ಪರಿಸ್ಥಿತಿ ನೋಡಿದ್ರೆ, ಯಾವನೋ ಹೇಳಿದ್ದು ಏನೋ ಮಾಡಿದ್ದು ಏನೋ ಆಗಿಬಿಟ್ಟಿದೆ. ಅಲ್ಲಿ ಪಡೆದಾಡೋರೇ ಬೇರೆ, ಸಾಯೋರೇ ಬೇರೆ, ಹಂಗಾಗಿದೆ ಪರಿಸ್ಥಿತಿ. ಇದ್ದವ್ರಂದ್ರೂ ಬದುಕ್ತಾರೆ, ಇಲ್ಲಾರ್ದವರು ದಿನಗೂಲಿ ನೌಕರರ ಪರಿಸ್ಥಿತಿ ಏನಾಗ್ಬಾರ್ದು. ಸ್ವಲ್ಪ ಆಲೋಚನೆ ಮಾಡಿ. ಎಲ್ಲರೂ ಇದ್ದವರು ಇಲ್ಲಾರ್ದವರು ಸ್ವಲ್ಪ ಆಲೋಚನೆ ಮಾಡಿ ಇದು ಮಾಡಿ. ಓಕೆ.